ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಉಪವಾಸಕ್ಕೆ ಅಂತ ಹೇಳಿ ಅಂದರೆ ಶಿವರಾತ್ರಿ ಉಪವಾಸಕ್ಕೆ ಭಾಳ ವಿಶೇಷವಾಗಿರುವಂತಹ ಸಿಂಪಲ್ ಆಗಿರುವಂತಹ ರೆಸಿಪಿಗಳನ್ನ ತೋರಿಸ್ಕೊಡಕತ್ತೀವಿ ರೀ. ನೀವು ಇವನ್ನ ಉಪವಾಸ ಟೈಮ್ದಾಗ ಮಾಡ್ಕೊಳ್ಬೋದು ರೀ. ಆದರೆ ನೋಡ್ಕೊಂಡು ನಿಮಗೆ ಯಾವ ಇಷ್ಟ ಹಾಕೋರ್ಲಿ ಅವನ್ನ ನೀವು ಇದ್ರಾಗ ಮಾಡ್ಕೊಳ್ಬೋದು. ಹಾಗೆ ನಿಮ್ಮ ಪದ್ಧತಿ ಪ್ರಕಾರನ ಭಾಳ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ರೀ. ಅದಕ್ಕಿಂತ ಮೊದಲು ರೀ ಎಲ್ಲ ರೀತಿ ರೆಸಿಪಿಗಳನ್ನ ತೋರಿಸ್ತೀವಿ. ಅದಕ್ಕಿಂತ ಮೊದಲು ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಲ್ದಿ ಸಬ್ಸ್ಕ್ರೈಬ್ ಒಂದು ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ನೋಡಿ, ನಾವಿಲ್ಲಿ ಈ ಸಾಬುದಾನ ಅಥವಾ ಸಾಬುದಾನಿಯನ್ನು ಅಥವಾ ಸಬ್ಬಕ್ಕಿಯನ್ನು ನೆನೆಕಾಯಿ ಇಟ್ಟಿದ್ದೀವಿ. ಅದಕ್ಕೆ ಮೊದಲಿಗೆ ಏನು ಮಾಡೋಣಪ್ಪ ಅಂತಂದ್ರೆ ಬಗರ್ ಮಾಡೋಣ. ಈ ದಪ್ಪ ಸಾಬುದಾನಿ ಇರ್ತಾವೆ ನೋಡಿರಿ, ಅದರಿಂದ ಎಣ್ಣೆಕಾಯಿ ಹಾಕಿಟ್ಟು ಎಣ್ಣೆ ಕಾದಾದ್ಮೇಲೆ ಜೀರಿಗೆ ಸ್ವಲ್ಪ ಸಣ್ಣ ಕಟ್ ಮಾಡಿರುವಂಥ ಹಸಿಮೆಣಸನ್ನು ಹಾಕಿ ಬಾಯ್ಲ್ ಮಾಡಿರೋಂತಹ ಪೊಟ್ಯಾಟೊ ಅಂದ್ರೆ ಈ ಆಲೂಗಡ್ಡೆಯನ್ನು ಹಾಕಿ ಸ್ವಲ್ಪ ಹೊತ್ತು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡೋರಿ. ಅದರೊಳಗೆ ನೆನೆಸಿದಂತಹ ಈ ಒಂದು ಅರ್ಧ ಕಪ್ಪಷ್ಟು ಸಾಬುದಾನನ್ನು ನಾವು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ನೋಡ್ತಿದ್ರಿ. ಈ ಒಬ್ಬೊಬ್ಬರ ಕೊತ್ತಂಬರಿ ಹಾಕ್ತಾರೋ, ಒಬ್ಬೊಬ್ರು ಮೆಣಸಿಗೆ ಹಾಕ್ತಾರೋ, ನಿಮ್ಗೆ ಹೆಂಗೆ ಬೇಕು ನೋಡ್ಕೊಂಡು ಅದನ್ನು ಪದ್ಧತಿಯಾಗಿ ಮಾಡಿರಿ. ಆಮೇಲೆ ಕೊತ್ತಂಬರಿ ಸ್ವಲ್ಪ ಹಾಕಿದ್ಮೇಲೆ ಹುರಿದಿರುವಂಥ ಶೇಂಗಾನ ಕುಟ್ಟಿ ಪುಡಿ ಮಾಡಿ ಉಪವಾಸಕ್ಕೆ ಬಳಸುವಂತಹ ಉಪ್ಪನ್ನು ಹಾಕಿ ನಾವಿಲ್ಲಿ ಚಂದಂಗೆ ಏನು ಮಾಡೋಣಪ್ಪ ಅಂತಂದ್ರೆ ಅದನ್ನು ಮಿಕ್ಸ್ ಕೊಡೋಣ. ನೋಡಿ, ಮಿಕ್ಸ್ ಕೊಟ್ಟಾದ್ಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿದ್ರಿ. ಆಮೇಲೆ ಒಂದು 2 ನಿಮಿಷ ಬಿಟ್ಟು ತೆಗೆದ್ರಿ ಅಂತಂದ್ರೆ ಅದು ಚಂದಂಗೆ ಆಗ್ತೈತಿ. ಹಂಗೆ ನೀವು ನಡ್ಬರ್ಕ ಅದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತ ಇರ್ಬೇಕು ರೀ. ಅಂದ್ರೆ ಬಗಾರ್ ತಯಾರಾಗ್ತದೆ ರೀ. ಹಂಗೆ ಇನ್ನೊಂದು ಪ್ಯಾನ್ನಾಗ ಸ್ವಲ್ಪ ಎಣ್ಣೆಕಾಯಿ ಹಾಕಿಟ್ಟು ಅದ್ರಾಗ ಜೀರಿಗೆ, ಇದು ಬೇರೆ ರೆಸಿಪಿ ರೀ. ಜೀರಿಗೆ ಆಮೇಲೆ ಜೀರಿಗೆ ಹಸಿಮೆಣಸಿಕಾಯಿ ಇವನ್ನೆಲ್ಲ ಮೊದಲು ಕಟ್ ಮಾಡಿರಿ ಅಂದ್ರೆ ತೀರಾ ಈಸಿ. ಆಮೇಲೆ ಇನ್ನೊಂದು ಆಲೂಗಡ್ಡೆಯನ್ನು ನಾವು ಬಾಯ್ಲ್ ಮಾಡಿ ಇಟ್ಕೊಂಡಿರ್ತೀವಿ, ಅದನ್ನು ಹಿಂಗೆ ಕಟ್ ಮಾಡ್ಕೊಂಡು ನೀವು ಇದ್ರೊಳಗನ ಹಾಕಿ ಸ್ವಲ್ಪ ಹೊತ್ತು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡಿ ಉಪವಾಸಕ್ಕೆ ಬಳಸುವಂತಹ ಉಪ್ಪನ್ನು ಇಲ್ಲಿನೂ ನೀವು ಹಾಕಿದ್ರಿ ಅಂತಂದ್ರೆ ಭಾಳ ಸಿಂಪಲ್ ಆಗಿರುವಂತಹ ಭಾಳ ಮಸ್ತಾಗಿರುವಂತಹ ಆಲೂಗಡ್ಡೆ ಪಲ್ಯ ಈಸಿಯಾಗಿ ತಯಾರಾಗ್ತದೆ ರೀ. ಇದರಿಂದ ಮತ್ತೊಂದು ರೆಸಿಪಿಯನ್ನು ನಾವು ನಿಮಗೆ ಮತ್ತೆ ತೋರಿಸ್ತೀವಿ. ನೋಡಿ, ಕೊತ್ತಂಬರಿ ಒಂದು ಸ್ವಲ್ಪ ಹಾಕಿ ಅದನ್ನು ಮಿಕ್ಸ್ ಮಾಡಿ ಇಡಾಕತ್ತೀವಿ ರೀ. ನೋಡಿ, ಹಿಂಗೆ ಮುಂದಕ್ಕೆ ಹೋಗೋಣ ಬರ್ರಿ. ಸಣ್ಣ ಈ ಸಾಬುದಾನಿ ಅಥವಾ ನೈಲಾನ್ ಸಾಬುದಾನಿ ಅಂತ ನೋಡ್ರಿ, ಸಣ್ಣ ಇರ್ತಾವೆ ನೋಡ್ರಿ, ಅವನ್ನ ನೆನೆ ಹಾಕಿಟ್ಟಿದ್ದೆ ಒಂದು ಅರ್ಧ ಕಪ್ ಅಷ್ಟು ರೀ. ಅದಕ್ಕೆ ಒಂದು ಸ್ವೀಟ್ ನಿಮಗೆ ಬೇಕಾಗಿತ್ತು ಅಂತಂದ್ರೆ ಒಂದು ಕಡಾಯಿಯೊಳಗೆ ಸ್ವಲ್ಪ ತುಪ್ಪ ಹಾಕಿಟ್ಟ ಗೋಡಂಬಿಯನ್ನು ಅದ್ರಾಗ ಹಾಕಿ ಹಂಗೆ ಬಾದಾಮಣ್ಣು ನಾವು ಕಟ್ ಮಾಡಿ ಹಾಕಿದ್ದೀವಿ ರೀ. ಇಲ್ಲಿ ನಿಮಗೆ ಏನು ಬೇಕೋ ಅವನ್ನ ಸೇರಿಸ್ಬೋದು, ಇಲ್ಲದಂದ್ರೆ ಸ್ಕಿಪ್ ಮಾಡ್ಬೋದು ರೀ. ಅದಾದ ನಂತರ ಸ್ವಲ್ಪ ಈ ಒಂದು ಒಣ ದ್ರಾಕ್ಷಿಯನ್ನು ಹಾಕಿ ಅದನ್ನು ತುಪ್ಪದಾಗ ಚೆನ್ನಾಗಿ ಹುರಿದಾದ ನಂತರ ನಾವು ಇಲ್ಲಿ ಏನು ಮಾಡೋಣಪ್ಪ ಅಂತಂದ್ರೆ ಈ ಒಂದು ಮಸ್ತಾಗಿರುವಂತಹ ಪಾಯಸ ಮಾಡ್ಕೊಳ್ಳೋ ಸಲುವಾಗಿ ಇವನ್ನೆಲ್ಲನೂ ತೆಗೆದ ಇಟ್ಕೊಂಡ್ಬಿಡ್ನೋರಿ. ಮುಂದಕ್ಕೆ ಇದೇ ಕಡಾಯಿ ಅಥವಾ ಯಾವ್ದು ಬೇಕಪ್ಪ ಅದರದಾಗ್ರಿ ನಾವೇನು ಮಾಡೋಣಪ್ಪ ಅಂತಂದ್ರೆ ಒಂದು 3 ಕಪ್ಪಷ್ಟು ಹಾಲನ್ನು ತೊಗೊಂಡಿದ್ದೀವಿ ರೀ. ಇದ್ರಿ ಹಾಲನ್ನು 3 ಕಪ್ಪಷ್ಟು ತೊಗೊಂಡು ಅದನ್ನು ಸ್ವಲ್ಪ ಕಾಯಕ್ಕೆ ನೀವು ಬಿಡ್ರಿ. ಚೆನ್ನಾಗಿ ಒಂದು ಈಟು ಹಾಲು ಕಾಯಕ್ಕೆ ಶುರು ಆಗ್ತಾವ್ರಲ್ಲ, ಆವಾಗ ಈ ನೆನೆಸಿದಂತಹ ಇವೇನು ಸಾಬುದಾನಿ ಇದ್ರು ಸಣ್ಣ ಸಾಬುದಾನಿ ಇವನ್ನ ಹಾಕಿ ಅದನ್ನು ಕುದಿಯಾಕ ಬಿಡಿ. ಹಾಲೊಳಗನ ಚೆನ್ನಾಗಿ ನಾವು ಕುದಿಬೇಕು ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಒಂದು ಸಾಬುದಾನಿ ಪಾಯಸ ಅಥವಾ ಸಾಬುದಾನ ಖೀರ್ ಸುಲಭವಾಗಿ ತಯಾರಾಗ್ತದೆ ರೀ. ಇದನ್ನೂ ಸಹ ನೀವು ಮಾಡ್ಕೊಳ್ಬೋದು. ಇದಕ್ಕೆ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಸಕ್ಕರೆಯನ್ನು ನೀವಿಲ್ಲಿ ಸೇರಿಸ್ಬೇಕು ರೀ. ಇದ್ರಲ್ಲಿ ನಾವಿಲ್ಲಿ 1/4 ಕಪ್ ಅಷ್ಟು ಹಾಕಿದ್ದೀವಿ. 1/3 ಕಪ್ ಹಾಕ್ತಿರೋ, ಅರ್ಧ ಕಪ್ ಹಾಕ್ತಿರೋ ಅದು ನಿಮ್ಮ ಇಷ್ಟ. ಅದಾದ ನಂತರ ಇಲ್ಲಿ ಆ ಫಸ್ಟಿಗೆ ನಾವು ತುಪ್ಪದಾಗ ಫ್ರೈ ಮಾಡಿರುವಂತಹ ಡ್ರೈ ಫ್ರೂಟ್ಸ್ ಹಾಕಿದ್ದೀವಿ. ಹಂಗೆ ಅದ್ರ ಜೊತೆ ಏಲಕ್ಕಿಯನ್ನು ಪುಡಿ ಮಾಡಿ ಹಾಕಿದ್ದೀವಿ. ಆಮೇಲೆ ಅದನ್ನು ಮಿಕ್ಸ್ ಕೊಟ್ಟಿದ್ವಿ ಅಂತಂದ್ರೆ ಅದು ಚೆನ್ನಾಗಿ ಕುದಿತೈತಿ. ಭಾಳ ಮಸ್ತಾಗಿರುವಂತಹ ಪಾಯಸ ತಯಾರಾಗ್ತದೆ ರೀ. ಹಿಂಗೆ ಮಾಡಿದ್ರಿ ಅಂತಂದ್ರೆ ಒಂದು ಸುಲಭವಾಗಿ ಭಾಳ ಮಸ್ತಾಗಿರುವಂತಹ ಪಾಯಸ ನಿಮ್ಮ ಕೈಯಾಗ ಬಂದುಬಿಡ್ತದೆ ರೀ. ಹಿಂಗೆ ನೀವು ಉಪವಾಸದ ಟೈಮ್ದಾಗ ಮಾಡ್ಕೊಳ್ಬೋದು ರೀ. ಇನ್ನು ನಾವು ನಿಮಗೆ ಮೊದಲ ತೋರಿಸಿದ್ದೀವಿ. ಇದರೊಳಗೆ ಉಪವಾಸಕ್ಕೆ ಮಾಡುವಂತಹ ಶೇವ್ ತೋರಿಸಿದ್ದೀವಿ. ಆಮೇಲೆ ಈ ಒಂದು ಆಲೂಗಡ್ಡೆ ಸೇವನ್ನು ನಾವು ಈಗಾಗಲೇ ತೋರಿಸಿದ್ದೀವಿ. ಇಂಥವೇನ್ರಿ ಇದ್ದು ಅಂತಂದ್ರೆ ನಮ್ಮ ಚಾನಲ್ದಾಗ ಅಲ್ತ್ರೂ ಆಲ್ರೆಡಿ ಅದಾವೆ. ಇವು ಇದ್ದು ಅಂತಂದ್ರೆ ಅವನು ನೀವು ಬೇಕಂತಂದ್ರೆ ಕರಿದು ತಕ್ಕೊಂಡ್ರಿ ಅಂತಂದ್ರೆ ಅವನು ಸಹ ನೀವು ಉಪವಾಸಕ್ಕೆ ಬಳಸ್ಕೊಳ್ಬೋದು ರೀ. ಭಾಳ ಉಪವಾಸಕ್ಕೆ ಅಂತ ಹೇಳಿ ನಾವು ಮಸ್ತಾಗಿರುವಂತಹ ಸೇವ್ ರೀ, ಆಲೂಗಡ್ಡೆ ಸೇವ್ ಚಲೋ ಹೊತ್ತಂಗೆ ಮಾಡಿ ತೋರಿಸಿದ್ದೀವಿ. ತಾವು ನೋಡಿಲ್ಲ ಅಂತ ನೋಡ್ಬೋದು ರೀ. ಅದಾದ ನಂತರ ಇಲ್ಲಿ ಒಂದಿಟ್ಟು ಮೊಸರನ್ನು ತೊಗೊರಿ, ಬೀಟ್ ಮಾಡಿ ಮೊದಲಿಗೆ ಆಲೂಗಡ್ಡೆ ಪಲ್ಯ ಮಾಡಿದ್ದೇವೆ ನೋಡಿರಿ, ಅದನ್ನು ತೊಗೊಂಡಿದ್ರಾಗ ರೈತ ಮಾಡೋಣ ಅಂತಂದ್ರೆ ಸ್ವಲ್ಪ ಹುರಿದಿರುವಂಥ ಶೇಂಗಾ ಹಾಕಿ ಅದ್ರ ಜೊತೆ ಆಲೂಗಡ್ಡೆ ಪಲ್ಯ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ಹಾಗೆ ಉಪವಾಸಕ್ಕೆ ಬಳಸುವಂಥ ಉಪ್ಪನ್ನು ಒಂದು ಇಟ್ಟು ಹಾಕಿ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಇದೊಂದು ಮೊಸರು ರೈತ, ಆಲೂಗಡ್ಡೆ ಮೊಸರು ರೈತ ಸಿಂಪಲ್ಲಾಗಿ ತಯಾರಾಗ್ತೈತೆ ರೀ. ಹಿಂಗೂ ಮಾಡ್ಕೊಂಡು ನೀವು ತಿನ್ಬೋದು. ಇದ್ರಾಗ ನಿಮ್ಗೆ ಯಾವ ರೆಸಿಪಿ ಬೇಕೋ ಅವನ್ನ ನೀವು ತಪ್ಪಲಾರ್ದ ಟ್ರೈ ಮಾಡಿರಿ. ಉಪವಾಸಕ್ಕೆ ಇವೆಲ್ಲನೂ ಮಸ್ತಾಗಿ ನೀವು ಮಾಡ್ಕೊಳ್ಬೋದು ರೀ. ಮತ್ತು ಕಡಿಮೆ ಸಮಯದಾಗ ಮಾಡ್ಕೊಳ್ಬೋದು ರೀ. ನಿಮಗೆ ಹೆವಿನೂ ಫೀಲ್ ಆಗೋದಿಲ್ಲ, ಭಾಳ ಚಲೋ ಹೊತ್ನಂಗಿನ ತಯಾರಾಗ್ತಾರೆ. ಇದರ ಜೊತೆ ನಿಮಗೆ ಬೇಕಾಗಿರುವಂಥ ಫ್ರೂಟ್ಸನ್ನು ನೀವು ತೊಗೊಳ್ಬೋದು ಅಥವಾ ಹುರಿದ ಶೇಂಗಾನು ಅಷ್ಟೇ ತಿನ್ಬೋದು ರೀ. ಉಪವಾಸಕ್ಕೆ ಭಾಳ ಮಸ್ತ್ ಇರ್ತೈತಿ. ತಪ್ಪಲಾರ್ದ ಇವನ್ನ ನೀವು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ಹಂಗೆ ಇನ್ನೊಂದು ಬೇರೆ ರೀತಿ ಒಂದು ಚಟ್ನಿ ಮತ್ತು ದೋಸೆ ಬೇಕು ಅಂತಂದ್ರೆ ಸಿಂಪಲ್ಲಾಗಿ ಆಮೇಲೆ ಭಾಳ ಹೆವಿನೂ ಆಗಂಗಿಲ್ಲ ರೀ, ಅಷ್ಟ ಲೈಟ್ ಆಗಿರುವಂತಹ ರೆಸಿಪಿ ಅಂತಂದ್ರೆ ಈ ಒಂದು ದೋಸೆ.
ಇದನ್ನು ಹೆಂಗೆ ಮಾಡೋದು ಅಂತ ನೋಡ್ರಿ. ಒಂದು ಮಿಕ್ಸರ್ ಜಾರ್ದಾಗ ಒಂದು ಅರ್ಧ ಕಪ್ಪಷ್ಟು ಸಾಬೂದನ್ನ ತೊಗೊಂಡು 1 ಕಪ್ಪಷ್ಟು ಸಣ್ಣ ಅಕ್ಕಿ ಇರ್ತಾವ್ರಿ, ಇವಕ್ಕೆ ಒರೆದ ಅಕ್ಕಿ ಅಥವಾ ಸ್ಯಾಮೋ ರೈಸ್ ಅಂತ ಕರಿತೀವಿ ರೀ, ಗೊತ್ತಾಗ್ತಿರಲಿಲ್ಲ, ಸಾಮೆ ಅಕ್ಕಿ ಅಂತಲೂ ಕರಿತಾರೆ. ಇದನ್ನು ನೀವು ಪುಡಿ ಮಾಡಿ ಅಂದರೆ ಹಿಟ್ಟು ಮಾಡಿ ತೊಗೊಳ್ಬರ್ಬೇಕಾಗತ್ತೆ ರೀ. ಹಿಂಗೆ ಈ ಒಂದು ಸಾಬೂದಾನ ಮತ್ತು ಅಕ್ಕಿ ಹಿಟ್ಟನ್ನು ನೀವು ತಯಾರು ಮಾಡ್ಕೊಂಡು ಒಂದು ಕಡೆ ತೆಗೆದ ಇಟ್ಕೊಂಡ್ಬಿಡ್ರಿ. ತಿದ್ರಲ್ಲ, ಈ ಒಂದು ಹಿಟ್ಟಿಂದ ನೀವು ಅತಿ ಸುಲಭವಾಗಿ ಈ ಒಂದು ದೋಸೆಯನ್ನು ಮಾಡ್ಕೊಳ್ಬೋದು ರೀ. ಭಾಳ ಸಿಂಪಲ್ಲಾಗಿ ಆಗ್ತೈತಿ, ಆಮೇಲೆ ಈಸಿನ ಐತ್ರಿ, ಭಾಳ ಏನು ಕಷ್ಟ ಅನಿಸೋದಿಲ್ಲ ನಿಮಗೆ. ನೋಡಿ, ಆ ಹಿಟ್ಟನ್ನು ಒಂದು ಬೌಲ್ದಾಗ ನಾವು ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಮೊಸರನ್ನು ಸೇರಿಸೋಣ. ಚಲೋ ಅಂತ ಮೊಸರು ತೊಗೊರಿ, ಒಂದು 2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕಿ ಉಪವಾಸಕ್ಕೆ ಬಳಸುವಂಥ ಉಪ್ಪನ್ನು ಹಾಕಿರಿ. ಅದಾದ ನಂತರ ಇದಕ್ಕೆ ನೀರನ್ನು ನೀವು ಸೇರಿಸ್ಬೇಕಾಗೈತೆ ರೀ. ಫಸ್ಟಿಗೆ 1 ಕಪ್ ನೀರನ್ನು ಸೇರಿಸಿ ಏನು ಮಾಡಿರಿ, ಬೀಟ್ರ್ ತೊಗೊಂಡ ಈ ಒಂದು ಹಿಟ್ಟು ಜೊತೆ ಮೊಸರು ಜೊತೆ ಎಲ್ಲ ಚೆನ್ನಾಗಿ ಕೂಡಿಸಿದ ಆದ ಮ್ಯಾಲೆ ರೀ ಮತ್ತೊಂದು ಕಪ್ ನೀರನ್ನು ಹಾಕಿ ಮತ್ತೊಂದು 2 ಕಪ್ ನೀರನ್ನು ಸೇರಿಸಿ ಎಷ್ಟು ಬೇಕಾಕವ್ರೆ ನೋಡ್ಕೊಂಡು ಅಷ್ಟು ಹಾಕಿರಿ. ಯಾಕಂದರೆ ಇಷ್ಟ ಅಂತ ಹೇಳಕ್ಕೆ ಬರ್ದಿಲ್ಲ ರೀ, ಸ್ವಲ್ಪ ನೋಡ್ಕೊಂಡು ನಿಮಗೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಂಡು ಈ ಒಂದು ಬೀಟ್ರ್ ತೊಗೊಂಡು ಗಾರ ತಿರುಗಿಸಿದ್ರಿ ಅಂತಂದ್ರೆ ಎಲ್ಲಿ ಗಂಟು ಉಳಿಬಾರ್ದು ರೀ. ಹಂಗೆ ನೀವು ಈ ಒಂದು ಹಿಟ್ಟನ್ನು ತಯಾರು ಮಾಡ್ಕೊಳ್ಬೇಕು ರೀ. ಇಷ್ಟಂತರೂ ನೀವು ಮಾಡ್ತೀರಿ. ಇದನ್ನೇನು ಮಾಡಿರಿ, ಹಿಟ್ಟು ತಯಾರೈತಿ, ಇದನ್ನು ಸ್ವಲ್ಪ ಹೊತ್ತು ನೀವು ಆ ಕಡೆ ಏನರ ಪ್ಲೇಟ್ ಮುಚ್ಚಿ ಇಟ್ಬಿಡ್ರಿ. ಚಟ್ನಿ ಹೇಳಿದ್ದೀವಲ್ರಿ, ಅದನ್ನು ಸಹ ನೀವು ನೋಡೋದಾದ್ರೆ ಒಂದು ಮಿಕ್ಸರ್ ಜಾರ್ದಾಗ್ರಿ ಹುರಿದಿರುವಂತಹ ಶೇಂಗಾ ತೊಗೊರಿ. ಇದ್ರಿ 1/3 ಕಪ್ಪಷ್ಟು ಹುರಿದಿರುವಂಥ ಶೇಂಗಾ, ಒಂದು 2 ಹಸಿಮೆಣಸನ್ನು ತೊಗೊರಿ. ಅದರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನೀವು ಹಾಕಿರಿ. ಅದಾದ ನಂತರ ಉಪವಾಸಕ್ಕೆ ಬಳಸುವಂಥ ಉಪ್ಪನ್ನು ಸೇರಿಸ್ರಿ. ಆಮೇಲೆ ಅದಕ್ಕೊಂದು ಈಟ ಏನು ಮಾಡಿರಿ ಅಂತಂದ್ರೆ ನೀರನ್ನು ಹಾಕಿ ಆಮೇಲೆ ಅನಿಸಿದ್ರಿ ಅಂತಂದ್ರೆ ಒಂದು ಸಿಂಪಲ್ ಆಗಿರುವಂಥ ಚಟ್ನಿ ತಯಾರಾಗ್ತದೆ ರೀ, ಶೇಂಗಾ ಚಟ್ನಿ. ಅದಾದ ನಂತರ ಈ ಕಡೆ ಒಂದು ಪಾಂಡಾಗ ಸ್ವಲ್ಪ ಎಣ್ಣೆಕಾಯಿ ಹಾಕಿಟ್ಟು ಅದರೊಳಗೆ ಒಂದು ಈಟ ಜೀರಿಗೆಯನ್ನು ಹಾಕಿರಿ, ಚಟ್ಪಟ್ ಅನ್ನತ್ತಿರ್ತಾವೆ, ಸ್ವಲ್ಪ ಕೊತ್ತಂಬರಿ ಹಾಕಿರಿ. ಅದಾದ ನಂತರ ಇದನ್ನು ಈ ಒಂದು ಚಟ್ನಿಗೆ ನೀವು ಒಗ್ಗರಣೆ ಕೊಟ್ಟಿರಿ ಅಂತಂದ್ರೆ ಸಿಂಪಲ್ ಆಗಿರುವಂತಹ ದೋಸೆಗೆ ಬೇಕಾಗಿರುವಂಥ ಚಟ್ನಿ ತಯಾರಾಗ್ತದೆ ರೀ. ಒನ್ ಟೈಮ್ ನೀವು ಯಾವಾಗ ಬೇಕೋ ಅವಾಗ ಮಾಡ್ಕೊಳ್ಬೋದು ರೀ, ಭಾಳ ಮಸ್ತಾಗಿ ತಯಾರಾಗ್ತಾವೆ. ಇನ್ನು ದೋಸೆ ಹಿಟ್ಟು ತಯಾರಾಗ್ತೈತ್ರಲ್ಲ, ದೋಸೆ ತವೆ ಸ್ವಲ್ಪ ಕಾಯಬೇಕು, ಕಾದಾದ್ಮೇಲೆ ನೀರು ಹೊಡೆದ ಈ ಒಂದು ಹಿಟ್ಟು ದೋಸೆನ ಹಾಕಿ ಒಂದು ಈಟು ಬೇಕಂದ್ರೆ ತೀಡಬೇಕು, ಇಲ್ಲ ಅಂತಂದ್ರೆ ಹಂಗೆ ಬಿಡ್ರಿ, ಚಲೋ ತಂಗಿನ ಆಗ್ತೈತಿ. ಮ್ಯಾಲೆ ಅದ್ರಾಗ ನೀವು ಸ್ವಲ್ಪ ತುಪ್ಪ ಹಾಕಿದ್ರಿ ಅಂತಂದ್ರೆ ಇನ್ನೂ ಚಲೋ ಅನಿಸ್ತೈತಿ. ಆಮೇಲೆ ಅದನ್ನು ನೀವು 2 ಮೈ ಬೇಯಿಸಿ ತೊಗೊಂಡ್ರಿ ಅಂತಂದ್ರೆ ಭಾಳ ಸಿಂಪಲ್ ಆಗಿರುವಂತಹ ಈ ಒಂದು ಸಾಬುದಾನ ವರೆದಕ್ಕಿ ರೈಸ್ದ ಏನೈತೆ ನೋಡ್ರಿ, ಅಂದ್ರೆ ವರೆದ ಸ್ಯಾಮೋ ರೈಸ್ದ ದೋಸೆ ಸಿಂಪಲ್ಲಾಗಿ ತಯಾರಾಗಿ ಬರ್ತಾರೆ. ಹಾಗಾದ್ರೆ ಎಲ್ಲ ರೆಸಿಪಿಗಳನ್ನ ಉಪವಾಸ ಮಾಡುವಂಥವ್ರು ಎಲ್ಲರಿಗೂ ನೀವು ಶೇರ್ ಮಾಡಿರಿ, ಅವರಿಗೆ ಈ ವಿಡಿಯೋ ನೋಡೋಕ್ಕೆ ಹೇಳ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.